ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಆಫ್ಟರ್ ಲಾಂಗ್ ಟೈಮ್ ತುಂಬ ದಿನ ಆಯಿತು ನಾನು ಈ ಥರ ಲಾಂಗ್ ವಿಡಿಯೋ ಮಾಡಿ ಜಾಸ್ತಿ ಶಾರ್ಟ್ಸ್ ಎಲ್ಲ ಹಾಕ್ತಾ ಇದ್ದೆ. ಇವತ್ತು ನಿಮಗೆ ಒಳ್ಳೆ ಆಯುರ್ವೇದಿಕ್ ಅಂತಲೇ ಹೇಳ್ಬೋದು, ಒಂದು ಒಳ್ಳೆ ಮಾಹಿತಿಯೊಂದಿಗೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಅದೇನಪ್ಪ ಅಂದರೆ ನೋಡಿ, ಈ ಎಲೆಗಳು ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ನೋಡಿ, ಗೆಸ್ ಮಾಡಿ ಇದು ಯಾವ ಥರ ಎಲೆ, ಯಾವ್ದು ಎಲೆ ಅಂತ ಅಂದ್ಬಿಟ್ಟು ನೋಡಿ, ಕಾಣಿಸ್ತಾ ಇದೆಯಾ? ಇದು ಮಂದಾರ ಪುಷ್ಪದ ಎಲೆ ಅಂತ ಕರೀತಾರೆ ಇದಕ್ಕೆ. ಅಂದರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳಬೇಕು ಅಂದರೆ ದಾಸವಾಳ ಹೂವಿನ ಎಲೆ, ದಾಸವಾಳ ಗಿಡದ ಎಲೆ ಇದು. ಏನಿದ್ರದ್ದು ಬೆನಿಫಿಟ್ಸು, ಏನಿದ್ರದ್ದು ಉಪಯೋಗ ಅಂತ ನಾನು ಫ್ರೆಂಡ್ಸ್ ಇದ್ರ ಬಗ್ಗೆ ತುಂಬ ವಿಷಯಗಳೇ ಇವೆ. ಆದರೆ ನಾನು ಅದರಲ್ಲಿ ಸ್ವಲ್ಪ ನನಗೆ ಗೊತ್ತಿರೋಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಏನು ಅಂದರೆ ನಾವು ಇವಾಗಲ್ಲ, ನಾವು ತುಂಬ ಚಿಕ್ಕವರಿದ್ದಾಗ ಅಷ್ಟೇ ಊರಲ್ಲೂ ಈ ಎಲೆಗಳನ್ನು ತಂದುಬಿಟ್ಟು ಕ್ಲೀನಾಗಿ ತೊಳೆದು ಪೇಸ್ಟನ್ನು ಮಾಡಿ ತಲೆಗೆ ಹಚ್ಕೊತಾ ಇದ್ವಿ. ಈ ದಾಸವಾಳದ ಎಲೆಗಳನ್ನು ಕ್ಲೀನಾಗಿ ತೊಳೆದು ಪೇಸ್ಟ್ ಮಾಡಿ ನಾವು ನಮ್ಮ ತಲೆಗೆ ಹಚ್ಕೊಳ್ಳೋದ್ರಿಂದ ನಮ್ಮ ತಲೆ ಕೂದಲು ಕೂಡ ತುಂಬ ನಾವು ಮನೆಯಲ್ಲಿ ಪಾಟಲ್ಲೂ ಕೂಡ ಬೆಳೆಸ್ಕೋಬೋದು. ತುಂಬ ಚೆನ್ನಾಗಿ ಕೂಡ ಬೆಳೆಯುತ್ತೆ ಗಿಡ. ಹಳ್ಳಿಗಳಲ್ಲಿ ಸರ್ವೇ ಸಾಮಾನ್ಯ, ಇದು ರೋಡ್ ಸೈಡ್ ಎಲ್ಲಾನು ಚೆನ್ನಾಗಿ ಬೆಳೆದಿರುತ್ತೆ ಇದು. ಆದರೆ ಸಿಟಿಗಳಲ್ಲಿ ಸ್ವಲ್ಪ ಕಷ್ಟ. ನಾನು ಕೂಡ ಹಳ್ಳಿಯಿಂದ ತೊಗೊಂಬಂದಿದ್ದೀನಿ ಈ ಎಲೆಗಳನ್ನು, ಯಾಕೆಂದರೆ ನನಗೆ ಇಲ್ಲಿ ಸಿಗಲಿಲ್ಲ, ಹಾಗಾಗಿ ಊರಿಂದ ತೊಗೊಂಬಂದಿದ್ದೀನಿ. ನೋಡಿ ಎಷ್ಟೊಂದು ಎಲೆಗಳಿದೆ ಫ್ರೆಂಡ್ಸ್. ಇವಾಗ ಈ ಎಲೆಗಳಿಂದ ಹೇಗೆ ನಾವು ಹೇರ್ ಪ್ಯಾಕ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗಿದ್ರೆ ಬಂದು ತೋರಿಸ್ತೀನಿ ನಿಮಗೆ ಹೇಗೆ ಅಂತ. ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು. ಆಮೇಲೆ ಕೂದಲಲ್ಲಿ, ತಲೆಯಲ್ಲಿ ಹೊಟ್ಟು ಇರುತ್ತಲ್ವ, ಅದು ಹೊಟ್ಟು ಕೂಡ ಹೋಗುತ್ತೆ, ತುಂಬ ಸ್ಟ್ರಾಂಗ್ ಆಗುತ್ತೆ ಹೇರು. ನಾವು ಚಿಕ್ಕವರಿದ್ದಾಗ ತುಂಬ ಯೂಸ್ ಮಾಡ್ತಾ ಇದ್ವಿ ಇದನ್ನು. ಹಾಗಾಗಿ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾವು ಹಳ್ಳಿಲೇ ಇರಲಿ, ಸಿಟಿಲೇ ಇರಲಿ, ನಾವು ಬೆಳೆದು ಬಂದ ದಾರಿ, ಹಾಗೆ ನಾವು ಏನೇನೆಲ್ಲ ಚಿಕ್ಕವರಿದ್ದಾಗ ಯೂಸ್ ಮಾಡ್ತಾಯಿದ್ವಿ ಅದೆಲ್ಲ ಮರಿಬಾರ್ದು. ಯಾಕೆಂದರೆ ನಮ್ಮ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗಾದರೆ ತಡ ಮಾಡೋದು ಬೇಡ, ಬನ್ನಿ ಸ್ಟಾರ್ಟ್. ಫ್ರೆಂಡ್ಸ್, ಇವಾಗ ತೊಳೆದಿಟ್ಕೊಂಡಿರೋ ಎಲೆಗಳನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ. ರುಬ್ಬಕ್ಕೆ ಸರಿಯಾಗಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇವಾಗ ಇದನ್ನ ಒಂದು ಬೌಲ್ಗೆ ಹಾಕೊಳ್ಳೋಣ. ಈ ಥರ ಒಂದು ಬೌಲ್ ತೊಗೊಂಡ್ಬಿಟ್ಟು ನೋಡಿ, ಪೇಸ್ಟನ್ನು ಈ ಥರ ಹಾಕೊಳ್ಳೋಣ. ಇದನ್ನ ನೋಡಿದರೆ ಫ್ರೆಂಡ್ಸ್, ಸೇಮ್ ಟು ಸೇಮ್ ಇದು ಕಂಡೀಷ್ನರೇ ಅಂದ್ಕೊಳ್ಳಿ, ಕಂಡೀಷ್ನರ್ ಥರನೇ ಯೂಸ್ ಮಾಡ್ಬೋದು ಇದನ್ನು. ಅಷ್ಟು ಜಲ್ಲಿಯಾಗಿ ತಿಕ್ಕಾಗಿ ಚೆನ್ನಾಗಿರುತ್ತೆ ಇದು ಫ್ರೆಂಡ್ಸ್. ಈ ದಾಸವಾಳದ ಎಲೆಗಳಿಂದ ನಮಗೆ ಹೇಗೆಲ್ಲ ನಮಗೆ ಉಪಯೋಗ ಇದೆ ಅಂತ ನಾನು ನಿಮಗೆ ಒಂದೊಂದೇ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಬಂದುಬಿಟ್ಟು ಕೂದಲು ಇದು ಚೆನ್ನಾಗಿ ತುಂಬ ಬೆಳವಣಿಗೆ ಬರುತ್ತೆ. ಈ ಎಲೆಗಳನ್ನು, ದಾಸವಾಳದ ಎಲೆಗಳನ್ನು ಈ ಥರ ಪೇಸ್ಟ್ ಮಾಡಿ ಹೇರ್ ಪ್ಯಾಕ್ ಥರ ಮಾಡಿ ಯೂಸ್ ಮಾಡೋದ್ರಿಂದ ಕೂದಲು ತುಂಬ ದಪ್ಪ ಮತ್ತು ಉದ್ದವಾಗಿ ಕೂಡ ಬೆಳೆಯುತ್ತೆ. ನೀವು ವಾರಕ್ಕೆ ಒಂದು ಸಲ ಮಾಡಿದರೂ ಸಾಕು, ನೀವು ತುಂಬ ಚೆನ್ನಾಗಿ ಹೇರ್ ಬರುತ್ತೆ ಇದಕ್ಕೆ. ಎರಡನೇದು ಏನು ಅಂತಂದರೆ ತಲೆ ಹೊಟ್ಟು ಕೂಡ ಬೇಗನೆ ಹೋಗುತ್ತೆ. ಇದರಿಂದ ಬೇಗನೆ ಹೊಟ್ಟು ಕಡಿಮೆ ಆಗ್ತಾ ಬರುತ್ತೆ. ಈ ಥರ 1 ತಿಂಗಳಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ತಲೆಯಲ್ಲೆಲ್ಲ ಹೊಟ್ಟು ಹೋಗ್ಬಿಟ್ಟು ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ತಲೆಯಲ್ಲಿ ಹೊಟ್ಟು ಜಾಸ್ತಿ ಆದಾಗ ತುರಿಕೆ ಕೂಡ ಆಗ್ತಿರುತ್ತೆ. ತುಂಬ ಜನ ಯಾವಾಗ ನೋಡಿದ್ರು ತಲೆ ಈ ಥರ ತುರ್ಕೆ ಆದಾಗ ಕೆರ್ಕೊತಾ ಇರ್ತಾರೆ, ಅದೆಲ್ಲ ಹೋಗುತ್ತೆ ನಿಮಗೆ. ಆಮೇಲೆ ಮತ್ತೆ 3ನೇದು ಟಿಪ್ಸ್ ಬಂದುಬಿಟ್ಟು ನಿಮಗೆ ಈ ಎಲೆಗಳಿಂದ ಹೇಗೆ ನಾವು ಕೂದಲನ್ನು ಹೊಳೆಯೋ ಥರ ಮಾಡ್ಕೊಳ್ಳೋದು ಅಂತ. ನೀವು ಈ ದಾಸವಾಳದ ಎಲೆ ಪೇಸ್ಟನ್ನು ನೀವು ಯೂಸ್ ಮಾಡ್ತಾ ಬಂದಂಗೆ ಕೂದಲು ಕೂಡ ತುಂಬ ಶೈನಿಯಾಗಿ ಒಂಥರ ಪಳಪಳ ಅಂತ ಹೊಳೆಯುತ್ತೆ. ಹೇಗೆ ಈ ಶಾಂಪು ಮತ್ತು ಕಂಡೀಷ್ನರ್ ಹಾಕ್ಕೊಂಡಾಗ ಹೇಗೆ ಸಿಲ್ಕಿ ಹೇರ್ ಥರ ಆಗುತ್ತೋ, ಶೈನಿಯಾಗಿ ಹೊಳೆಯುತ್ತೋ, ಅದೇ ಥರ ಈ ಹೇರ್ ಪ್ಯಾಕ್ ಹಾಕ್ಕೊಂಡಾಗಲೂ ಅಷ್ಟೇ ಇದು ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಹೇರಿಗೆ.
ಇದು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಕೂದಲು ಕೂಡ ತುಂಬ ಚೆನ್ನಾಗಿ ಇದರಲ್ಲಿ ನಮಗೆ ವಿಟಮಿನ್ ಸಿ ಸಿಗುತ್ತೆ. ಆದ್ದರಿಂದ ನಮ್ಮ ಕೂದಲಿನ ಆರೈಕೆ ಕೂಡ ತುಂಬ ಚೆನ್ನಾಗಾಗುತ್ತೆ. ತುಂಬ ದಪ್ಪ ಆಗ್ತಾ ಹೋಗುತ್ತೆ, ಉದ್ದ ಬೆಳೆಯುತ್ತೆ, ಹಾಗೆ ಕಪ್ಪಾಗ್ತಾ ಬರುತ್ತೆ. ಇದು ನಿಮ್ಗೆ ನೈಸರ್ಗಿಕವಾಗಿ ಇದನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು. ಇದನ್ನು ನೀವು ಜಾಸ್ತಿ ದುಡ್ಡು ಖರ್ಚು ಮಾಡೋ ಅವಶ್ಯಕತೆಯೇ ಇಲ್ಲ. ಇವಾಗ ಸುಮಾರಷ್ಟು ಜನರು ನೀವು ನೋಡಿರ್ಬೋದು, ನಮ್ಮ ತಲೆ ಕೂದಲು ಉದುರ್ತಾ ಇದೆ, ಹಾಗೆ ತುಂಬ ತೆಳುವಾಗ್ತಾ ಇದೆ, ತಲೆಯಲ್ಲಿ ಹೊಟ್ಟು ಕೂಡ ತುಂಬ ಡ್ಯಾಂಡ್ರಫ್ ಕೂಡ ಆಗ್ತಾ ಇದೆ ಅಂದ್ಬಿಟ್ಟು ತುಂಬ ಆಸ್ಪತ್ರೆಗಳಿಗೆಲ್ಲ ಓಡಾಡ್ತಾರೆ. ನಿಮಗೆ ಆ ಟೆನ್ಷನ್ನೇ ಇಲ್ಲ. ಕೇವಲ ಇದೊಂದು ಸೊಪ್ಪಿನ ಒಂದು ಗಿಡ ಇದ್ದರೆ ಸಾಕು. ನಿಮಗೆ ಈ ದಾಸವಾಳದ ಒಂದು ಚಿಕ್ಕ ಗಿಡ ಇದ್ದರೆ ಸಾಕು. ಇದರಲ್ಲೇ ನೀವು ಮನೆಯಲ್ಲೇ ಈ ಥರ ನೈಸರ್ಗಿಕವಾಗಿ ಈ ಥರ ಹೇರ್ ಪ್ಯಾಕನ್ನು ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡೋ ದುಡ್ಡನ್ನು ಕೂಡ ಉಳಿಸ್ಬೋದು. ಹಾಗೆ 5ನೇ ಟಿಪ್ಸ್ ಬಂದುಬಿಟ್ಟು ಏನು ಅಂದರೆ, ನಿಮಗೆ ಇದು ಶಾಂಪೂ ಆಗಿ ಕೂಡ ಕೆಲಸವನ್ನು ಮಾಡುತ್ತೆ. ನೀವು ಇದನ್ನು ಹಚ್ಚಿ ತೊಳ್ಕೊಳ್ಳೋದ್ರಿಂದ ಶಾಂಪೂ ಹಚ್ಚಿ ತಲೆ ಸ್ನಾನ ಮಾಡ್ದಂಗೆ ಇರುತ್ತೆ. ಹಾಗೆ ಕಂಡೀಷ್ನರ್ ಥರನೂ ಕೆಲಸ ಮಾಡುತ್ತೆ. ಈ ಪೇಸ್ಟನ್ನು ನೀವು ಹಚ್ಚಿ ಒಂದು 30 ನಿಮಿಷಗಳ ಕಾಲ, ಒಂದು ಅರ್ಧ ಗಂಟೆ ಹಾಗೆ ಬಿಡಬೇಕು. ಚೆನ್ನಾಗಿ ನೀಟಾಗಿ ಎಲ್ಲ ಕೂದಲಿನ ಬುಡಗಳವರೆಗೂ ಇದು ಪೇಸ್ಟು ಹತ್ತಬೇಕು. ನೀಟಾಗಿ ಚೆನ್ನಾಗಿ ಪೇಸ್ಟ್ ಎಲ್ಲ ಹೇರಿಗೆ ಫುಲ್ ಎಲ್ಲ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ಕೂದಲನ್ನು ಚೆನ್ನಾಗಿ ಕಟ್ಟಿ ಬಿಟ್ಕೋಬೇಕು. ಆಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ತಲೆ ಸ್ನಾನ ಮಾಡಿ ಶಾಂಪು ಹಾಕಿ ಕೂಡ ತಲೆ ಸ್ನಾನವನ್ನು ಮಾಡ್ಕೋಬೋದು. ಅದೇ ಪ್ಯಾಕ್ ಹಾಕ್ಕೊಂಡಿದ್ನಲ್ವ, ಇವಾಗ ಕ್ಲೀನಾಗಿ ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಕ್ಲೀನಾಗಿದೆ ತಲೆ ನೋಡ್ಬೋದು ನೀವು. ಇದಕ್ಕೆ ಹೊಟ್ಟು ಕೂಡ ಬೇಗನೆ ಹೋಗುತ್ತೆ. ನೀವು ವಾರಕ್ಕೆ ಒಂದು ಸಲ ಹಾಕ್ಕೊಂಡ್ರೆ ಸಾಕು. ಕಾಣಿಸ್ತಿದೆ ಎಷ್ಟು ಉದ್ದ ಇದೆ, ಆಮೇಲೆ ನೋಡಿ ಎಷ್ಟು ದಪ್ಪ ಇದೆ, ಹಾಗೆ ಎಷ್ಟು ಕಪ್ಪಗಿದೆ. ನೀವು ವಾರದಲ್ಲಿ ಒಂದು ಸಲ ಮಾಡಿದರೆ ಸಾಕು, ತುಂಬ ಚೆನ್ನಾಗಿ. ಏನಾದರೂ ಕ್ವಶನ್ ಕೇಳೋದಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಕೂಡ ಅದಕ್ಕೆ ರಿಪ್ಲೈ ಮಾಡ್ತೀನಿ, ಹಾಗೆ ಆನ್ಸರ್ ಮಾಡ್ತೀನಿ. ಟ್ರೈ ಮಾಡಿ. ನಾವು ಕೂಡ ತುಂಬ ಚಿಕ್ಕವರಿದ್ದಾಗಿಂದನೇ ಯೂಸ್ ಮಾಡ್ತಾ ಇದ್ದೀವಿ. ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ. ನೀವೇ ನೋಡ್ತಿರ್ಬೋದು ನನ್ನ ಕೂದಲು ಎಷ್ಟು ದಪ್ಪ ಇದೆ, ಉದ್ದ ಇದೆ, ಹಾಗೆ ಎಷ್ಟು ಕಪ್ಪಗಿದೆ ಅಂತ ಕಾಣಿಸ್ತಾ ಇದೆ ಅಲ್ವಾ. ಅದಕ್ಕೆ ನಾನು ಇದನ್ನು ಟ್ರೈ ಮಾಡಿ ನೋಡಿರೋದ್ರಿಂದ ನಿಮಗೆ ಈ ವಿಚಾರವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ, ಹಾಗೆ ತಿಳಿಸ್ತಾ ಇದ್ದೀನಿ ಕೂಡ. ಮಂದಾರ ಪುಷ್ಪ, ದಾಸವಾಳ ಎಲೆಯ ಒಂದು ಹೇರ್ ಪ್ಯಾಕನ್ನು ಒಂದ್ಸಲ ಟ್ರೈ ಮಾಡಿ. ನಿಮಗೆ ಒಂದು ತಿಂಗಳಲ್ಲೇ ಇದರ ರಿಸಲ್ಟ್ ಗೊತ್ತಾಗುತ್ತೆ. ನಿಮಗೆ ತುಂಬ ಚೆನ್ನಾಗಿದೆ. ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್.